ನಮಗೆ ಸ್ವತಂತ್ರ ಬಂದು 79 ವರ್ಷ ಆದ್ರೂ ಕೂಡ ನಾವು ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ಕೊಂಡು ಬರ್ತಾನೇ ಇದ್ದೀವಿ. ರೋಡ್ನ ಸಮಸ್ಯೆ ಆಗಿರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಬಸ್ಗಳ ಸಮಸ್ಯೆ ಆಗಿರ್ಬೋದು. ಈ ಸಮಸ್ಯೆಗಳನ್ನ ಎದುರಿಸ್ತಾ ನಮ್ಗೊಂಥರ ಅಭ್ಯಾಸ ಆಗ್ಬಿಟ್ಟಿದೆ ಹೊರತು ಇದನ್ನ ಪ್ರಶ್ನೆ ಮಾಡಿ ನಿಲ್ಲೋರ ಸಂಖ್ಯೆ ಮಾತ್ರ ತುಂಬಾ ಕಡಿಮೆ. ಇವತ್ತಿನ ಈ ಲ್ಯಾಗ್ನಲ್ಲಿ ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಅನ್ಸಿದ್ದೇನು ಅಂತಂದ್ರೆ, ಪ್ರತಿಯೊಬ್ಬರೂ ಕೂಡ ಈ ತರ ಸಮಸ್ಯೆಗಳನ್ನ ನೋಡಿದವರು ಪ್ರತಿಯೊಬ್ಬರೂ ಕೂಡ ಪ್ರಶ್ನೆ ಮಾಡಿ ನಿಲ್ಲಬೇಕು. ಈ ಸಮಸ್ಯೆಗಳಿಗೆ ಪೊಲೀಸ್ ಸ್ಟಾಪ್ ಇಡೋದಂತೂ ತುಂಬಾನೇ ಕಷ್ಟ ಆಗೋಗುತ್ತೆ. ಸೊ ಇವಾಗ ಅದು ಬೇಡ, ಅದಕ್ಕೂ ಮುಂದೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಕೊಡ್ತೀನಿ ಬರ್ರಿ ಇವತ್ತು. ಇವಾಗ ಮೊದಲು ನಮ್ಮ ಊರಲ್ಲಿ ಕುಣಿಸಿರೋ ಗಣೇಶನ ನೋಡಕ್ ಬಂದಿದ್ದೀವಿ. ಅದ್ರಲ್ಲೂ ನಮ್ಮ ಹುಡುಗರು ಕುಣಿಸಿರೋ ಗಣೇಶನ. ಸೊ ನಿಮ್ಗೆ ನಮ್ಮ ಊರಲ್ಲಿ ಕುಣಿಸಿರೋ ಮೊದಲನೇ ಗಣೇಶನ ತೋರಿಸ್ತೀನಿ ಬನ್ನಿ, ಯಾವ ತರ ಕುಣಿಸಿದಾರೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇ ಸುಸರ್ವದ. ಹೇಗಿದೆ ಟೇಸ್ಟು? ಚೆನ್ನಾಗಿದ್ದ? 3 ಸಲ ಅಂದಾಗದ ಅದು 3 ಸಲ ಹಂಗೇನೆ ಗಣಪತಿ ನೋಡ್ಕೊ ಬರ್ತಾ ಇಲ್ಲೊಂದು ಬಸ್ ಸ್ಟ್ಯಾಂಡ್ ನೋಡಿದೆ. ಸೊ ಈ ಬಸ್ ಸ್ಟ್ಯಾಂಡ್ ಹತ್ರ ನೋಡಿ ಯಾವ ತರ ಐತೆ ಅಂತ ಒಂದ್ಸಲ ತೋರಿಸ್ತೀನಿ. ಇಲ್ಲಿ ನೋಡಿ, ಬಸ್ ಸ್ಟ್ಯಾಂಡ್ ಸುತ್ತ ಏನೇನೋ ಅವ್ರಿಗೆ ಇಷ್ಟ ಬಂದಂಗೆ ಬರ್ದ್ಬಿಟ್ಟವ್ರೆ. ಮತ್ತೆ ಇಲ್ಲೇನೆ ಡ್ರಿಂಕ್ಸು ಕೂಡ ಮಾಡ್ತಾ ಇದಾರೆ ನೋಡಿ. ಈ ತರ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಈ ತರ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಾಡ್ಬೇಡಿ. ಇಲ್ಲಿ ನೋಡಿ, ಇದು ಬಸ್ ಸ್ಟ್ಯಾಂಡ್ ತರ ಅಂತಲೂ ಒಂದು ಸ್ವಲ್ಪ ಅನಿಸ್ತಾನೆ ಇಲ್ಲ, ಯಾವ್ದೋ ಪಾಳ್ ಬಿದ್ದು ಬಂಗ್ಲೆ ತರ ಕಾಣಿಸ್ತಾ ಇದೆ ನೋಡಿ. ಅವ್ರಿಗೆ ಇಷ್ಟ ಬಂದಂಗೆ ಏನೇನೋ ಬರ್ದ್ಬಿಟ್ಟವ್ರೆ. ಎಲ್ಲಿ ಆಗ್ಲಿ ಈ ತರ ಗಲೀಜ್ ಅಂತಲೂ ಈ ತರ ಬಸ್ ಸ್ಟ್ಯಾಂಡ್ ಗಳಲ್ಲಿ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾ ಇಲ್ಲೂ ನಮ್ಮ ಹುಡುಗರು ಗಣಪತಿ ಕುಣಿಸ್ತಾ ಇದಾರೆ. ಸೊ ಬನ್ನಿ ಇಲ್ಲಿ ನೋಡೋಣ ಯಾವ ತರ ಕುಣಿಸ್ತಾ ಇದಾರೆ ಅಂತ. ನಮ್ಮೂರಿಂದ ಪಕ್ಕ ಕುಣಿಸಿರೋ ಗಣೇಶ ಸಗದಾಗೆ ಡೆಕೋರೇಷನ್ ಮಾಡಿದಾರೆ. ಇಲ್ಲಿ ಬೆಳಿಗ್ಗೆ ಇದೆ ಕಣ, ಸುಂದ್ರ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏಯ್ ಸಂತು ಎತ್ತೋಗೋದು ನಾವು ಸ್ಕೂಲ್ ಓದ್ತಿದ್ದಲ್ಲ, ಗೊತ್ತಿದ್ದಲ್ಲ. ಏನು ಹೇಳಿದ್ದು? ಚಿಕ್ಕ ವಯಸ್ಸಿನಲ್ಲಿ ನಾವು ತುಂಬಾನೇ ಗೇಮ್ಸ್ಗಳನ್ನ ಆಡ್ತಿದ್ವಿ. ಇವಾಗ ಚಿಕ್ಕ ಹುಡುಗರು ಬುಗುರಿ ಆಡ್ತಾ ಇದಾರಂತೆ. ಸೊ ಇವಾಗ ಆ ಬುಗುರಿ ಆಟನ ಒಂದ್ಸಲ ಆಡ್ಬಿಟ್ಟು ನೆಕ್ಸ್ಟ್ ನಿಮಗೆ ಗಣೇಶನ ತೋರಿಸ್ತೀನಿ ಬನ್ನಿ. ನಮ್ಮೂರ ಹತ್ರ ಯಾವ್ಯಾವ ತರ ಗಣೇಶಗಳನ್ನ ಕುಣಿಸಿದಾರೆ ಅಂತ ನಿಮ್ಗೆ ಒಂದ್ಸಲ ಹೋಗ್ಬೇಕು. ಹಂಗೆ ಐತಿ ಕೈಲಿ ಬಿಡಿಸ್ಕೋಬೇಕು. ಬಿಡಿಸಿದ್ಯಾ? ಪರವಾಗಿಲ್ಲ ಕಣ, ಕಲಿಸ್ಕೊಟ್ಟವನೇ ನಾನು. ಇದಕ್ಕೆಲ್ಲ ಮೌನ ವ್ರತದಲ್ಲಿ ನಿಂತಿದ್ದೀರಾ? ಹಾಕಿ ಒಳಗೆ ಸರಿ ಆಡೋಣ ಜೋಲ ಆಡೋಣ. ಏನಿಲ್ಲ, ನಾನೇ ಆಡ್ಲಿಯಾ? ಬಣ್ಣ ನಾನು ಆಡ್ತೀನಿ. ಹೇಳ್ತೀನಿ ಹೋಗಿ ರುಬ್ಬು ನೋಡಿ ಹೇಳ್ತೀನಿ. ಪ್ರದೀಪಣ್ಣ, ಈ ಗಣೇಶ ನೋಡಿದಾಗ ನಿಂಗೆ ಏನು ಅನಿಸ್ತದ? ಈ ಗಣೇಶ ನೋಡಿದ್ರೆ ಏನು ಅನಿಸ್ತಿಲ್ಲ, ನಾರ್ಮಲ್. ಆದ್ರೆ ಸ್ಕೂಲ್ ನೋಡಿದಾಗ ಅನಿಸ್ತದೆ, ನಮ್ಮ ಚೈಲ್ಡ್ಹುಡ್ ಮೆಮೊರೀಸು. ಚೈಲ್ಡ್ಹುಡ್ ಮೆಮೊರೀಸ್ ನಮ್ಮ ಸಂತೋಷ ಅಣ್ಣ. ಆಗ ಓದ್ತಿದ್ದು ಸ್ಕೂಲಿ ಚೇರ್ಗಳು ಕೂತ್ಕೊತೀನಿ. ಚೇರೆ ಮುರಿದೈತದೆ. ಒಂದ್ಸಲ ಕೂತ್ ಬರೋದಿಲ್ಲ. ಮೂರು ಚೇರ್ ಗಣೇಶನ್ ನೋಡ್ಬೇಕಂದ್ರೆ ನಾವು ಚೇರ್ಲು ಕೂತ್ಲೇಬೇಕು. ಕೊನೆಗೆ ನಮ್ಮ ಫ್ರೆಂಡ್ ಒಂದು ಟೆಂಪೋದಾಗ ಬಂದಿದ್ದಾನೆ ನೋಡ್ರಿ, ಹೊಸ ಟೆಂಪೋ. ನನ್ನ ಫ್ರೆಂಡ್ ಒಂದು ಹಳೆಯ ಟೆಂಪೋ ಇತ್ತು, ಅದ್ರ ಜೊತೆಗೆ ಇನ್ನೊಂದು ಟೆಂಪೋದಾಗ ಬಂದಿದ್ದಾನೆ. ಕಂಗ್ರಾಟ್ಸ್. ಕೈ ಸ್ವಲ್ಪ ಖುಷಿ. ಅದೇ ಇಲ್ಲೇ ಪೂಜೆ ಇತ್ತು, ಬಂದಿದ್ದೆ. ಟೆಂಪೋ ಎಲ್ಲ ಪೂಜೆ ಮಾಡಿಸಿದ್ರು. ನಮ್ಮ ಹುಡುಗರು ಇದೇ ಥರ ಬೆಳೀತಾ ಇರ್ಬೇಕು ಮುಂದೆ, ಅಲ್ವನ? ಒಳ್ಳೇದಾಗ್ಲಿ. ತಮಿಳ್ನಾಡಿಗೆ ಹೋಗ್ತಾ ಇದೀವಿ. ಗಣೇಶನ ಅಲ್ಲೇ ಯಾವ ತರ ಕುಣಿಸಿದಾರೆ ಅಂತ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಗಣೇಶ ಮುಳುಗಿಸ್ತಿರೋದು ನೋಡಿ.
ಬಣ್ಣ ಹರಿಸ್ತಿದಾರಂತೆ ಮಚ್ಚ ಮುಂದ್ಗಡೆ ಬಣ್ಣ. ನಮ್ಮನ್ನ ಯಾರು ಬಣ್ಣ ಟಚ್ ಮಾಡೋರು ನಾವು ಇದು ಈ ಊರವ್ರ ಇಲ್ಲಿ ನೋಡಿ ಇಲ್ಲಿ ಎತ್ತು ಅಂದ್ರೆ ಏನು ಹೇಳು? ಹಸು. ಆಕ್ಸ್ನ ಅಂದಿದ್ದು. ಆಮೇಲೆ ಎತ್ತು ಅಂದ್ರೆ ಬೇರೆ ಬೇರೆ ಅರ್ಥ ಆಗೋದು. ಹಸ ಅಂದ್ರೆ ಹೆಣ್ಣು, ಎತ್ತು ಅಂದ್ರೆ ಗಂಡು. ಇದು ನಾಟಿ ಇದು ನಾಟಿ ಗಂಡು. ಬಣ್ಣ ಹರಿಸ್ತಿದಾರಾ? ಏನ್ ಧೈರ್ಯ ಗೊತ್ತಾ ಎರ್ಚಲನಕ್ಕೆ? ವಿಡಿಯೋ ಮುಂದ್ಗಡೆ ಮಹಮ್ಮದ್ ಕೂತಿರೋದು. ಹಾ, ಮಹಮ್ಮದ್ ಎರ್ಚಲ ಅಲಿ ಅವ್ನು ಪಾಸ ಅಂದ್ರೆ ಆಮೇಲೆ ನಿನಗೆ ಇನ್ನೂ ಒಂದು ಧೈರ್ಯ ಅದ, ಹಿಂದ್ಗಡೆ ನಾಲ್ಕು ಕೂತಿರೋದು. ಎರಡು ಇಂಚರಿಂದ ನನಗೆ ಬೀಳುತ್ತೆ, ಮುಂಚರಿಂದ ಅವ್ನಿಗೆ ಬೀಳುತ್ತೆ. ಯಾವ್ದ ಇಲ್ಲೇ ಹಿಂಗ ಹಾಕಿರೋದ ನೋಡೋದಕ್ಕೆ ಬಣ್ಣ ಮೆಚ್ಕೊಂಡ ಬಣ್ಣ. ಈ ಕಡೆ ತಿರ್ಸು. ಮಧ್ಯದಲ್ಲಿ ಕೂತಿರೋ ಬಿಡಲ್ಲ ಇಲ್ಲಿ. ನಿನಗೂ ಮೆತ್ಬಿಟ್ಟವ್ರೆ ಫುಲ್ಲಾಗ. ಗಣಪತಿ ಮುಗಿಸ್ತಾ ಇದ್ರು, ಇಲ್ಲಿ ಬಣ್ಣ ಹರ್ಚಲ್ಲ ಅನ್ಕೊ ಬಂದ್ರೆ ಇಲ್ಲಿ ನೋಡಿದ್ರೆ ನಮಗೆ ಬಣ್ಣ ಹಾಕ್ಬಿಟ್ರು. ಅಷ್ಟು ಕೇರ್ಫುಲ್ಲಾಗಿ ಬರ್ತಾ ಇದ್ರು ಕೂಡ ನಮ್ಗೆ ಬಣ್ಣ ಹಾಕಿದ್ದಾರೆ ಅಂದರೆ ಎಷ್ಟು ಏನು ಹೇಳೋಕ್ಕಾಗಲ್ಲ. ನನಗೆ ಸ್ವಲ್ಪ ಮಹಮ್ಮದ್ಗೆ ಸ್ವಲ್ಪ ಮೆತ್ಬಿಟ್ಟಾರೆ ಅಣ್ಣ. ಇಂಥದ್ದೆಲ್ಲ ನನಗೆ ಬೇಕಾಗಿತ್ತ ನೋಡಿ. ಸಂತು ಸೇಫು ಅನ್ಕೊ ಮಧ್ಯದಲ್ಲಿ ಕೂತಿದ್ದ. ಸಂತುಗೂ ಹಾಕ ರುಬ್ಬೋರೆ ಬಣ್ಣ. ಎಸ್, ನನಗೆ ಒಂದು ಸ್ವಲ್ಪ ಜಾಸ್ತಿ ಬಿದ್ದುಬಿಡ್ತು ಲಾಸ್ಟ್ ಕೂತಿದ್ನಲ್ಲ, ಅದರಿಂದ ಜಾಸ್ತಿ ಏಟ್ ನನಗೆ. ಇವಾಗ ತೊಳಿಬೇಕು ಮುಖನ. ಒಂದೊಂದಲ್ಲ ನಮಗೆ ತೊಳೆ ಮಕನೇ ಚೆನ್ನಾಗಿ ತೊಳೆ. ಜಾಸ್ತಿ ಹೇಳ್ಬೇಕಂದ್ರೆ ಬಿದ್ದಿರೋದ ನನಗೆ ಕಣ ಜಾಸ್ತಿ. ಅದೇನದು ಸಂಟ್ರಲ್ಲಿ ಬಣ್ಣ ಬಟ್ಟೆ ಮೇಲೆ. ಹಾಂ, ನೀ ಎಲ್ಲಿ ಏನ್ ಕಡೆ ಇವ್ರಿಗೆ ಜರ್ಕಿನೂ ಬಿಡ್ದಂಗೆ ಹಾಕೊಂಡು ರುಬ್ಬಿಟ್ಟವ್ರೆ. ಬಣ್ಣನ ಹಾಕ್ತೀನಿ. ನಿನ್ ಕೂಡ ಯಾಕೆ ಬಂದ್ರಲ್ಲ, ನನಗೆ ಬಿದ್ದು ಬಿಡ್ತು ಬಣ್ಣ. ನೀನು ಬ್ಯಾಕ್ ಸೈಡ್ ಕೂತಿದ್ದು. ನೀನು ಇವನು ಮಹಮ್ಮದ್ ಗುಡಿಯಕ್ಕೆ ಹೋಗಿ ನನಗೆ ಬಿತ್ತು, ನನ್ನಿಂದ ಕೈ ಎಲ್ಲ ಹೋಗಿ ನಿನ್ಗೆ ಬಿತ್ತು. ಅಲ್ಲಿ ಸಣ್ಣ ಒಂದೇ ಮೂರು ಜನ ಕೊಡ್ದಿರೋದು. ಕೈಲಿ ಬಿದ್ದಿರ ಏಟಿದು ಯಾವ್ದಣ ಒಂದು ಕೈಲಿ ಬಿದ್ದಿರೋ ಒಂದೇ ಕಲರ್ ಹಿಡ್ಕೊಂಡು ಅದು ಹೋಗಲ್ಲ ಬಣ್ಣ. ಹೋಗಿಲ್ವ ಬಣ್ಣ? ಹೋಗದೆ ಈಗ ಇಲ್ಲ, ಕಿವಿಲದೆ. ಬನ್ನಿ ಬೈಲಿ 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 ಬಡಿ ದಡಕ್ ಬಡಿಲಿ ನೋಡಿದ್ರಿ ಹೊಡೆದಿರ ಕಿಮ್ಮಿ ಒಳಗೆಲ್ಲ ಹೊಂಟೋಗದ. ಅಪ್ಪಲು ತಿಂಗೆ ಹೊಡೆದು ನೋಡಿ, ಹೊಡೆದಿರೋ ಏಟ್ಗೆ ಕಿವಿ ಒಳಗೆಲ್ಲ ಬಣ್ಣ ಹೋಗಟ್ಟಾಗದ. ಚೊಟ್ರೆಲ್ಲ ಹೋಯ್ತು. ನಂಗೆ ಸ್ವೆಟರ್ ಕೊಟ್ಬಿಡು. ಕೊಡೋಣ. ಅವ್ನಿಗೆ ಶರ್ಟು ನೀನು ಹೊಡೆದವ್ರ ಹತ್ರ ನಾವು ಕೇಳ್ಬೇಕು ಇವಾಗ ಸ್ವೆಟರ್ನ. ಸೀರೆ ಕೊಡ್ತಾರೆ ಉಟ್ಕೊಳಕ್ಕೆ. ವಾಟ್ ಎ ಜೋಕ್ ಮ್ಯಾನ್, ಜೋಕ್. ಬಣ್ಣ ಹೋಗೈತೆ ಅಂದ್ರೆ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಕಡೆ ಹೊಡೆದ್ಬಿಟ್ಟವ್ರೆ. ಕತ್ಲೆ ಆಯ್ತಾ ಬರ್ತು. ಇವಾಗ ನಾವು ಇಲ್ಲಿ ಒಂದು ಸೂಪರ್ ಪ್ಲೇಸ್ನ ನಿಮಗೆ ತೋರಿಸ್ಬೇಕು ಅನ್ಕೊ ಬಂದಿದ್ದೀನಿ ಈ ಕತ್ಲೆ ಟೈಮಲ್ಲಿ. ಸೊ ಆ ಪ್ಲೇಸನ್ನು ತೋರಿಸ್ತೀನಿ ಬನ್ನಿ, ಯಾವ ಥರ ಐತಿ ಈ ಕತ್ಲೆ ಟೈಮಲ್ಲಿ ಅಂತ. ಇದೇ ಪ್ಲೇಸ್ನ ನಾನು ಹೇಳಿದ್ದು ನಿಮಗೆ. ಬೆಟ್ಟದ ಕೆಳಗಡೆ ಎಲ್ಲ ಫಾಗ್ ಐತೆ ನೋಡಿ. ಬೆಟ್ಟದ ಕೆಳಗಡೆ ಹಿಂದಿಡಿದು ಮೇಲುಗಡೆವರೆಗೂ ಕೂಡ ಫಾಗ್ ಯಾವ ಥರ ಐತೆ. ಈ ಸೀನರಿ ನಿಮ್ಗೆ ತೋರಿಸೋಣ ಅಂತ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿಕೊಂಡು ಇವತ್ತಿನ ಲಾಗ್ನಲ್ಲಿ ಬಂದೆ ಈ ಸೀನನ್ನು ನಿಮ್ಗೆ ತೋರಿಸೋದಕ್ಕೆ. ನೋಡ್ಕೊಳ್ಳಿ.